ಯಾಕವ್ವ ಹಾಲೆ ಎದ್ಬಿಟ್ಟಿದ್ದೀರಿ? ಇನ್ನೊಂದ್ಸವತ್ತು ಮನೆ ಕೊಳಿರಿ. ಏನು ಕೆಲಸ ಮಾಡಕ್ಕೆ ಹೋಗ್ಬೇಕಾಯ್ತು? ಅಯ್ಯೋ ನಮಗೆ 5 ಗಂಟೆಗೆ ಎದ್ದ ಅಭ್ಯಾಸ. ಮನೆ ಕಂಡ್ರು ನಿದ್ದೆನೇ ಬರಲ್ಲ. ನಾನು 5 ಗಂಟೆಯಿಂದ ಒದ್ದಾಡಿ ಒದ್ದಾಡಿ 1 ಗಂಟೆಯಿಂದಲೂ ಒದ್ದಾಡ್ದೆ. ಆಗ್ಲಿಲ್ಲ ಕಣವ, ಅದಕ್ಕೆ ಎದ್ದು ಬಂದ್ಬಿಟ್ಟೆ. ಅಯ್ಯೋ ನಿಮ್ಮೂರಲ್ಲಾರವ ದನಕರ ಹಾಲು ಅದು ಇದು ಅಂತ ಎದ್ದೊಳ್ತಿದ್ರಿ ಕಣವ. ಇಲ್ಲಿ ಯಾಕೆದ್ರಿ? ಇಲ್ಲಿ ನಾವು ಮಾಡ್ಕೋತೀವಿ. ನಾನು ಇನ್ನ ಮಲ್ಗವ್ರಲ್ಲ, ಎದ್ಮೇಲೆ ಕಾಫಿ ಕಾಯಿಸ್ಕೊಡೋಣ ಅಂದ್ಬಿಟ್ಟು ತಿಪ್ಪೆ ಕಡಿಗೆ ಹೋಗಿದ್ದೆ ಕಸ ಹಾಕಕ್ಕೆ ಅಂತವ. ಅಯ್ಯೋ ಅಮ್ಮ, ನಾವು ಅಲ್ಲಿ 4:45 5 ಗಂಟೆಗೆ ಎದ್ದೊಳ್ತೀವಲ್ಲ, ದಿನ ಎದ್ದಿ ರೂಢಿಗೆ ನಿದ್ದೆನೇ ಬರಲಿಲ್ಲ. ಅದಕ್ಕೆ ಎದ್ಬಿಟ್ಟು ಅತ್ತೆನೇ ಎದ್ದಿತ್ತಲ್ಲ, ಅದಕ್ಕೆ ಎದ್ದು ಬಂದು ಒಂಚೂರು ಕಾಫಿ ಗಿಪಿ ಏನಾರು ಮಾಡ್ಕೊಡೋಣ, ನೀನುವೇ ಕೆಲಸ ಅದು ಇದು ಅಂತ ಹೋಗಿರ್ತೀವಿ ಅಂದ್ಬಿಟ್ಟು ಬಂದೆ. ಕಾಫಿ ಕಾಯ್ಸೋಣ ಅಂತ ಹೋಯ್ತಾ ಇದ್ದೆ, ಅಷ್ಟೊಂದು ನೀನೇ ಬಂದೆ ನೋಡು. ಏ ನಾನು ಕಾಯಿಸ್ಕೊ ಬರ್ತೀನಿ, ಹೋಗವ ಮನೆಗೆ. ಇನ್ನೊಸಿವತ್ತು ಮನೆ ಕಳ್ರಿ ಇಬ್ರುವೆ. ಹುಡುಗರು ಎಲ್ಲ ಮನ್ಗಿದಾರೇನೋ, ನೀವು ಮನೆಗೆ ಹೋಗ್ರಿ. ಗಂಗಕ್ಕನು ಮನ್ಗಿರ್ಬೇಕು. ಇನ್ನೊಸಿವತ್ತು ಮನೆಗೆ ಬರೋಗ್ರಿ. ನಾನು ಕಾಫಿ ಕಾಯಿಸ್ಕೊ ಬಂದು ಎದೊಳಿಸ್ತೀನಿ. ಆಮೇಲಿಂದ ಒಂದು 9 ಗಂಟೆಗೆ ನಾಷ್ಟ ಮಾಡ್ಕೊಳ್ಳೋಣ. ಇಷ್ಟೊತ್ತಿಗೆ ಏನು ನಾಷ್ಟ ಮಾಡ್ಕೊಂಡು ಎಂಥದಾರ ಒಂಚೂರು ನಾಷ್ಟ ಮಾಡ್ಕೊಂಡು ತಿನ್ಬಿಟ್ಟು ಹೊಲ್ತಕ್ಕೋಗೋಣ. ಎಳ್ನೀರವೆ ಕುಡ್ಕೊ ಬರೋಣ. ಎಲ್ಲ ಹೋಗಿದ್ದು ಹುಡುಗರು ಎಲ್ಲ ಹೋಗಿದ್ದು ಎಳ್ನೀರು ಕುಡ್ಕೊಂಡು ಅಲ್ಲೇ ಅಂಥದಿಂತ ಸೊಪ್ಪು ಕುಯ್ಕೊ ಬರೋಣ ನಡೀರಿ. ಏ ಇಲ್ಲ ಕಣಕ್ಕೋ, ಇವತ್ತು ಒಯ್ತೀವಿ ನಾವು 10 ಗಂಟೆ ಬಸ್ಗೆ. ಟೈಮ್ ಆಯಿತು. ನೆನ್ನೆ ಇಷ್ಟೊತ್ತಲ್ಲಿ ಬಂದವರು ಇನ್ನೂ ಇಲ್ಲೇ ಇದ್ದೀವಿ. ಪಾಪ ಇಬ್ರು ಗಂಡಾಳನ್ನ ಬಿಟ್ಬಿಟ್ಟು ಬಂದಿದ್ದೀವಿ ಮನೆ ತಾವು. ಏನು ಮಾಡ್ಕೊಂಡ್ರೋ ಏನೋ ಊಟಕ್ಕೆ. ಕಾಪಿನೂ ಕಾಯ್ಸಕ್ಕೆ ಬರಲ್ಲ ನಿನ್ನ ಮಾವಳಿಗೆ ಮಯ್ಯನ್ಗೆ. ನಾವೇ ಎಲ್ಲ ನಮ್ಮ ಮೇಲೆ ಮಾಡ್ಕೋಬೇಕು. ಒಯ್ತೀವಿ ಇವತ್ತು 10 ಗಂಟೆ ಬಸ್ಗೆ. ಹ್ಞೂ ಕಣಮ್ಮ, ಒಯ್ತೀವಿ. ಆಲೆಯ ನೆನ್ನೆ ಬಂದವ್ರು ನಾವು. ಇಲ್ಲೇ ಸೇರ್ಕೊಂಡ್ರೆ ಆದತ್ತೆ. ಊರು ಜನ ಏನಂದರು, ಇವರೇನು ಇಬ್ರು ಗಂಡಾಳನ್ನು ಬಿಟ್ಬಿಟ್ಟು ಹೆಂಗಸ್ರೆಲ್ಲ ಹಿಂಗೆ ಹೊಂಟೋಗಿ ಸೇರ್ಕೊಂಡ್ರಲ್ಲ ಬೀಗ್ರು ಮನೇಲಿ ಅಂತಾರೆ. ಒಯ್ತೀವಿ ನಾವು. ಇದೇನೇ ಸಾಯ್ತ್ರಿ, ಇನ್ನು ಬಂದು 1 ದಿನ ಆಗಲಿಲ್ಲ. ನಾನೇನೋ 1 ವಾರ ಇದ್ದೈತಾಳೆ ನನ್ನ ಮಗಳು ಅಪರೂಪಕ್ಕೆ ಬಂದವಳೆ ಅಂದರೆ ಆಲೆ ಒಯ್ತೀನಿ ಅಂತ ಕೂತಿದೆಯಲ್ಲ. ನಾನು ಹೇಳ್ದೆ ಬೀಗ್ರೆ, ನಾವು ಒಯ್ತೀವಿ. ನಾನು ಗಂಗೆನುವೆ ಹುಡುಗರುವೆ ಒಯ್ತೀವಿ. ಇನ್ನೊಂದು ದಿವಸ ನಿಮ್ಮ ಅಪ್ಪನ ಮೇಲೆ ಇದ್ಬಿಟ್ಟ ಅಂತ ಅಂದರೆ ಕೇಳ್ತಾ ಇಲ್ಲ ಅವಳು. ನಾನು ಬರ್ತೀನಿ ಅತ್ತೆ, ನಾನು ಬರ್ತೀನಿ ಅಂತಾಳೆ. ನಾನು ಆವಾಗಲೇ ಹೇಳ್ದೆ, ಹೊಸ ದಿವಸ ಇದ್ಬಿಟ್ಟು ಪಾರವ ನಾವು ಒಯ್ತೀವಿ ಅಂತವ. ಈ ರವ ಸಾವಿತ್ರಿ, ಅಪರೂಪದಂಗೆ ಬಂದಿದ್ದಿ. ನಮಗೂ ಒಂಚೂರು ಬೇಜಾರು ಕಳೀತದೆ. ಹುಡುಗರು ಮಡಿಕೊಂಡು ನಿನ್ನಿರವ. ಬೀಗರು ಬೇಕಾರೆ ಓಲಿ ಸಂಡೆ ಮನೆಗೆ ಹೋಗಿ ಅಡುಗೆ ಪಡುಗೆ ಮಾಡಿಕೊಡ್ತಾರೆ ಅಳಿಮಯ್ಯನಿಗೆ ಬೀಗ್ರಿಗೆಲ್ಲವ. ನೀನು ಇದ್ಬಿಟ್ಟು ಹೋಗವ ಹೊಸ ದಿವಸ. ಏ ಇಲ್ಲ ಕಣಮ್ಮು, ಆಗಲ್ಲ, ಬೈತಾರೆ ಅವರು. ಪಾಪ ಒಬ್ಬರೇ ಅಡುಗೆ ಗಿಡ್ಗೆ ಎಲ್ಲ ಏನೇನು ಮಾಡ್ತಾ ಇದ್ದಾರೋ. ಒಯ್ತೀವಿ ನಾವು. ಹುಡುಗರನ್ನುವೆ ಸ್ಕೂಲು ಕಳಿಸ್ಬೇಕು. ಇನ್ನೇ ಸ್ಕೂಲ್ ಸ್ಟಾರ್ಟ್ ಆಯ್ತದೆ ಇನ್ನೊಂದು 3 ದಿವಸದಲ್ಲಿ. ಇಲ್ಲೇ ಇದ್ರಾದತ್ತೆ. ಅವಾಗ ಬಟ್ಟೆ ಬರೆ ಬ್ಯಾಗು ಅಂತ ಹೊಂಚ್ಕೋಬೇಕು. ಇನ್ನವ ಸಂತೆಗೆ ಹೋಗಿ ತರಬೇಕೆಲ್ಲನ. ಹೋಗಿ ಅದೆಲ್ಲ ಹೊಂಚ್ಕೋತೀವಿ ನಾವು. ಒಯ್ತೀವಿ. ಇಷ್ಟು ಹೇಳಿದ್ಮೇಲೆ ನಿಮ್ಮ ಇಷ್ಟ ಕಣ್ರವ. ನಾನೇನೋ ಅಪರೂಪದಂಗೆ ಬಂದಿದ್ದೀರಿ ಹೊಸ ದಿವಸ ಇದ್ದೋಲಿ ಅಂದರೆ ನೀವು ಹೋಗ್ಲೇಬೇಕು ಅಂತೀರಿ. ಹೋಗ್ಲಿ, ಮೊಮ್ಮಕ್ಳನ್ನಾರ ಬಿಟ್ಬಿಟ್ಟು ಹೋಗು. ಹೊಸ ದಿವಸ ಇದ್ದು ಬರ್ತಾರೆ. ಇನ್ನೂ 3-4 ದಿವಸ ಅಂತೀಯಲ್ಲ. ಅದೇನು ನೀವು ಮಾಡ್ತಾಯಿರಿ ಬ್ಯಾಗು ಪಾಗು ಸೂ ಎಲ್ಲನ ನಿಮ್ಮ ಅಪ್ಪನ ಕೈಲಿ ಬಿಡಿಸ್ತೀನಿ. ಯಾವ ಥರ ಒಂದು ದಿವಸ ಸ್ಕೂಲ್ ನಾಳಿಕೆ ನನಗೆ ಕಳಿಸ್ಕೊಡ್ತೀನಿ. ಇಬ್ರು ಎಲ್ಲರೂ ಬಿಟ್ಬಿಟ್ಟು ಹೋಗವ. ಏ ಆಗಲ್ಲ ಕಣಮ್ಮ, ಅವ್ರಿಗೆ ಮೊದಲೇ ನೋಡಿದ್ಯಲ್ಲ ಇಬ್ರುವೆ ನೀನು ತೀಟೆ ಮಲ್ರೋರು. ನಿನ್ನ ಕೈಲಿ ಸೋರ್ಸಕ್ಕಾಗತ್ತೆ ಅವ್ರನ್ನ. ಬಿಡು, ಕರ್ಕೊ ಹೋಯ್ತೀನಿ. ನೆನ್ನೆಯಿಂದ ಆಡೋರಲ್ಲ ಇಷ್ಟು ದಿವಸ ಇಷ್ಟ ಗಂಟವ. ಸಾಕು, ಕರ್ಕೊ ಹೋಯ್ತೀನಿ. ನಿಮ್ಮ ಕೆಲಸ ಮಾಡ್ರಿ ನೀವು. ಓಲಿ ಬುಡೆ ಸಾವಿತ್ರಿ, ಮಡಿಕೊಳ್ಳಿ. ಪಾಪ ಅವ್ರಿಗೆ ಆಸೆ ಇರಲ್ವೇ ಮೊಮ್ಮಕ್ಳು ಅಂತವ. ಇನ್ಯಾರಿದ್ದಾರೆ ಅವ್ರಿಗೆ? ಇರಲಿ ಬಿಡು. ಆಮೇಲೂ ಬೀಗ್ರಿಲ್ದಾರೆ ಗಿರಿನೇ 1 ದಿನ ಕಳ್ಸೋಣ. ಅವನು ಅಲ್ಲಿ ಎಷ್ಟೋ ದಿವಸ ಆಗೋದಲ್ಲ ಬಂದು ಅಂಗಡಿ ತಾವ್ ನಾವು ಯಾರ ಒಬ್ರು ಒಂದು ನಿಂತ್ಕೊಂಡು ಅವನ್ನೇ 1 ದಿನ ಕಳ್ಸೋಣ. ಕರ್ಕೊ ಬರ್ತಾನೆ. ಇಲ್ದಾರೆ ಬೀಗ್ರೆ ಬರಲಿ, ಕರ್ಕೊ ಬಂದ್ಬಿಟ್ಬಿಟ್ಟು ಹೋಯ್ತಾರೆ. ನಡಿ. ಏನು ಹಿಂಗಾಡಿ ನೀನು? ಅಲ್ಲ ಕಣತ್ತೆ, ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತದೆ ಇನ್ನೇನು. ಅಯ್ಯಯ್ಯ, ಸ್ಕೂಲು 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 ಕಡೆ ನಿಂದು ಯಾವಾಗಲೂ. ಏನು ಆಲೆ SLC PUC ಹುಡುಗರು ನನಗೆ ಇನ್ನೂ 1ನೇ ಕ್ಲಾಸ್ 2ನೇ ಕ್ಲಾಸ್ ಓದ್ತಾವೆ. ಆಲೆ ಇವಳು ಸ್ಕೂಲು 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 ಅಂತಾಳೆ ಯಾವಾಗಲೂ. ಮಕ್ಳನ್ನ ಬಿಟ್ಬಿಟ್ಟ ಇಲ್ಲ ನೀನು ಸೇರ್ಕೊ. ಎರಡರಲ್ಲೊಂದು ಮಾಡು. ನಾನೇನಿಲ್ಲ, ಪಾಪ ಬೀಗರು ಅಷ್ಟೊತ್ತಿಂದ ಕೇಳ್ಕೊತಾವ್ರೆ. ನೀನು ನೋಡಿದ್ರೆ ಆಗಲ್ಲ 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 ಅಂತೀಯಲ್ಲ. ಅಯ್ಯೋ ನಾನೇನಿಲ್ಲ ಕಣತ್ತೆ, ನನಗೇನು ಬಿಟ್ಬಿಟ್ಟು ಹೋಗೋಕ್ಕೇನು ಬೇಜಾರಿಲ್ಲ. ಅವ್ರು ಮೊದಲೇ ನೋಡಿದ್ರಲ್ಲ ನೀವು, ತೀಟೆ ಜಾಸ್ತಿ ಅವ್ರು ಇಬ್ರುವೆ ಹೊಸಿ ಕಿತ್ತಾಡಾರೆ ಅಲ್ಲಯ್ಯ. ನಾವೆಲ್ಲ ಇದ್ದುವೆ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಕಿತ್ತಾಡ್ತಾರೆ. ಇಲ್ಲಿ ಅಮ್ಮ ಅಪ್ಪ ಏನಾರ ಕೆಲಸ ಗಿಲ್ಸ ಅನ್ಕೊಂಡು ಇದು ಮಾಡಿ ತೀಟೆ ಮಾಡೋರು ಏನು ಮಾಡೋದತ್ತೆ. ಅದಕ್ಕೆ ಹಂಗೆ ಅಂದೆ. ಬಿಡಿ ಆಯಿತು, ಬಿಟ್ಬಿಟ್ಟು ಬರ್ತೀನಿ. ಕರ್ಕೊ ಬರಲಿ ಆಮೇಲೆ ಅಪ್ಪನೆಯ. ನೋಡು, ನಾವು ಹೇಳಿದ್ರೆ ಆಗಲಿಲ್ಲ, ಅತ್ತೆ ಹೇಳಿದ್ರೆ ಆಯಿತು ಅಂತ ಒಪ್ಕೊಬಿಟ್ಟಲ್ಲ. ಅಯ್ಯೋ ಅಮ್ಮ, ನೀನು ಅತ್ತೆ ಎಲ್ಲ ಒಂದೇ ಕಣಮ್ಮ. ಯಾರ ಮಾತು ಮೀರಲ್ಲ ನಾನು. ನೀನೇನು ಯೋಚನೆ ಮಾಡ್ಬೇಡ ಕಣ, ಹೋಗವ. ಇಲ್ಲೇನು ರಂಜಿತಾ ಇರ್ತಾಳೆ, ನಿಮ್ಮ ಅಪ್ಪ ಇರ್ತಾರೆ, ನಾನು ಇರ್ತೀನಿ. ಎಲ್ಲ ನೋಡ್ಕೋತೀವಿ ಕಣ, ಹೋಗು. ಯಾಕೆ ಯೋಚನೆ ಮಾಡಿ. ಕರ್ಕೊಬಂದು ಬಿಟ್ಟವು ಭಾನುವಾರ ಅದ್ದತ್ತು ಯಾವ ಥರ ಬಿಡ್ತೀವಿ. ಸ್ಕೂಲ್ ನಾಳಿಕೆ ನಂಗೆ ಫೋನ್ ಮಾಡು, ಕರ್ಕೊಬಂದು ಬಿಡ್ತೀವಿ. ಅಯ್ಯೋ ಬೀಗ್ರೆ, ನಾನು ಹೇಳೋದೆ ಮತ್ತೆ. ಅದು ರಂಜಿತನ್ನೂ ಕರ್ಕೊಂಡು ಹೋಯ್ತೀವಿ ಹೊಸ ದಿವಸ. ಪಾಪ ಅವಳು ಎಲ್ಲೋದಳು ಎಲ್ಲಿ ಬಂದಳು. 1 ವಾರ ಇದ್ದು ಬರಲಿ ಅಂತವ ಬಾರವ ಅಂದೆ. ಆಯಿತು, ಅಮ್ಮಂಗೆ ಹೇಳತ್ತೆ ಅಂದವಳೆ. 1 ವಾರ ಕರ್ಕೊ ಹೋಯ್ತೀವಿ. ಅಯ್ಯ ಅವಳು ಯಾಕೆ ಬಿಗ್ರೆ, ಹೋಗ್ರಿ ಮಾಡ್ರಿ ಕೇಮಯ್ಯ. ಅವಳಿಗೇನು ಒಯ್ತಾ ಇರ್ತಾಳೆ ಅಲ್ಲಿ ಇಲ್ಲಿ ಟ್ರಿಪ್ಪು ಅಂತ ಫ್ರೆಂಡ್ಗಳ ಜೊತೆಲಿ. ಅವಳೇ ನಿಮ್ಮ ಮನೇಲಿ ಕೂತ್ಕೊಂಡಾಳೆ. ಹೋಗ್ರಿ, ಏನು ಬೇಡ. ಇನ್ನೊಂದ್ಸಲ ಅವಾಗಾರ ಕಳಿಸ್ಕೊಟ್ಟನು. ಹೋಗ್ರಿ ನೀವು.
ಅಮ್ಮ ಯಾಕಮ್ಮ ಇಲ್ಲಿ ಹುಡುಗರು ಮಾತ್ರ ಬಿಡು ಬಿಡು ಅಂತಿದ್ದಿ, ಅವಳನ್ನ ಮಾತ್ರ ಕಳ್ಸಲ್ಲ ಅಂತೀಯಲ್ಲ, ಕಳಿಸ್ಕೊಡಮ್ಮ. ನಾನುವೇ ತಂಗಿ ಅಂತವ ಒಂದು ದಿವಸನೂ ಮನೆ ಕರ್ಕೊಂಡೋಗಿಲ್ಲ ಅವಳನ್ನ, ಮದುವಾಗಿತ್ತಾವ ಇಲ್ಲವೇ. ಕಳಿಸ್ಕೊಡಮ್ಮ, ಇವತ್ತು ಒಂದು ವಾರಕ್ಕೆಲ್ಲ ಇಲ್ಲೇ ತಂದುಬಿಟ್ಬಿಡ್ತೀವಿ ಕರ್ಕೊಂಡೋಗಿದ್ದು. ನೀನೆಲ್ಲಿ ನನ್ನ ಮಾತು ಕೇಳಿ ಎಲ್ಲೋ ಅವಳೇ ಹೇಳ್ಕೊಟ್ಟಿರ್ತಾಳೆ ನಿಮಗೆ ಕರ್ಕೊಂಡೋಗಕ್ಕೆ ಹೇಳ್ರಿ ಅತ್ತೆ ಅಂತ. ಅಲ್ಲ ಬೀಗ್ರೇನಾರ ಕೇಳಿಸ್ಕೊಬಿಟ್ರೆ ರಂಜಿತನು ನಾನು ಮಾತಾಡ್ತಿದ್ದಾರತ್ತೆ. ಪಾಪ ಏನೋ ಬರ್ತೀನಿ ಕಣತ್ತೆ ನಿಮ್ಮ ಮನೆಗೆ ಅಂತ ಅಂದ್ಲು. ಅದಕ್ಕೆ ಕೇಳಿದ್ರೆ ಬೀಗ್ರು ನೋಡಿದ್ರೆ ನಿಜದ ತಲೆ ಮೇಲೆ ಹೊಡೆದಂಗೆ ಹೇಳ್ತಾವ್ರಲ್ಲ, ಏನಾರ ಕೇಳಿಸ್ಕೊಂಡ್ರು. ಯಾಕೆ ಬೀಗ್ರೆ ಏನು ಮಾತಾಡ್ತಾನೆ ಇಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದೀರಿ? ಏನಿಲ್ಲ ಕಣವ, ಅದೇ ಬೇಗ ಬೇಗ ಹೋಗೋಣ ಒತ್ತಾಯ್ತದೆ ಅಂತ ನೋಡ್ತಾ ಇದ್ದೆ. ಟೈಮ್ ಎಷ್ಟು ಬಸ್ ಹೊತ್ತಿಗೆ ಬಸ್ ಬರೋದಕ್ಕೆ ಬಸ್ ಸ್ಟಾಪ್ಗೆ ಹೋಗ್ಬೇಕಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಸರಿ ಆಯಿತು ಬರ್ರಿ. ನಾನೇನೋ ಸಂಜೆ ಗಂಟೆ ಇರ್ತಾರೆ ಅದು ಇದು ಕುಯ್ಕೊಡೋಣ ಅಂದ್ಕೊಂಡೆ, ನೀವು ನೋಡಿದ್ರೆ ಈಗಲೇ ಹೋಗ್ಬೇಕು ಅಂತೀರಲ್ಲ. ಅವರೆಲ್ಲ ಮಲಗಿರ್ಲಿ ಬರ್ರಿ, ಅವರೆಲ್ಲ ಎದೋಳಷ್ಟೊತ್ತಿಗೆ ಒಂಚೂರು ಅಲ್ಲಿ ಇದೆಲ್ಲ ಅವೇ ಕುಯ್ಕ ಬರೋಣ. ಅಲ್ಲೇ ಒಂದು ಎಳ್ನೀರು ಕುಯ್ಕ ಬರೋಣ, ಒಂದು ನಾಲ್ಕ ಇಲ್ಲೇ ಬಂದು ಕುಡಿಯೋರಂತೆ ತಗೊಂಡೋಗಿರಿಲ್ದರೆ. ಬರೀ ಹೋಗೋಣ, ಕಾಪಿ ಕಿಪಿ ಬಂದು ಮಾಡ್ಕೊಳ್ಳೋಣ ಆಮೇಲೆ ನಿಧಾನಕ್ಕೆ ಅವ್ರು ಎದ್ಮೇಲೆ. ಸರಿ ನಡಿಯವ, ಅದೇನು ಕುಯ್ಕೊಡು. ಏನವ ಸಾವಿತ್ರಿ, ಯಾವಾಗ ಬಂದವ ಕಾಣಲೇ ಇಲ್ಲ? ಅಯ್ಯೋ ನಾನು ನೆನ್ನೆನೇ ಬಂದೆ ಕಣ್, ಬಾ ಕಮ್ಲಕ್ಕ. ನೀನೆಲ್ಲಿ ಬರಲೇ ಇಲ್ವಲ್ಲ ಮನೆ ಕಡಿಕೆ? ನಾನು ನೆನ್ನೆ ಒತ್ತಾರಲೇ ಬಂದೆ. ಏನವ ಕಮಲಾ, ಒತ್ತನಂತೆ ನಮ್ಮ ಮನೆ ಕಡೆಗೆ ಬಂದ್ಬಿಟ್ಟಲ್ಲ, ಏನು ವಿಷಯ? ಏನಿಲ್ಲ ಕಣಕ್ಕ, ನೆನ್ನೆ ಸಾವಿತ್ರಿ ಮಕ್ಕಳು ಇಬ್ರು ಆಡ್ತಿದ್ರಲ್ಲ ಅಲ್ಲಿ ನಮ್ಮ ವರುಣನ ಜೊತೆಲಿ, ಅದಕ್ಕೆ ಸಾವಿತ್ರಿ ಬಂದಿದ್ದಾಳೇನೋ ಮಾತಾಡ್ಸ್ಕೊಂಡು ಹೋಗೋಣ ಇರು ಅಂತ ಬಂದೆ, ಇನ್ನೇನಿಲ್ಲ. ಕಣವ, ನೆನ್ನೆ ಒತ್ತಾರೆ ಬಂದ್ಲು, ಇವತ್ತಾಲೆ ಒಯ್ತೀನಿ ಅಂತ ಕೂತವಳೆ. ನಾನು ಇರು ಇರು ಅಂತ ಅಷ್ಟೇ ಹೇಳ್ದೆ, ಕೇಳಲ್ಲ ನನ್ನ ಮಾತ, ಹೋಗ್ಲೇಬೇಕಂತ ಅವಳು. ಯಾಕವ ಇದ್ದೋಗವ ಇನ್ನೊಸಿ ದಿವಸ ಹುಡುಗರಿಗೆ ರಜಾ ಏನೋ, ಯಾಕಾಲೆ ಒಯ್ತೀನಿ ಅಂದು ಇನ್ನೊಸಿ ದಿವಸ ಇದ್ಬಿಟ್ಟು ಅದು ಇದು ಮಾಡಿಸ್ಕೊಂಡು ಅಪ್ಪನ ಮೇಲೆ ಉಂಡ್ಬಿಟ್ಟು ಖುಷಿಯಾಗಿ ಹೋಗವ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಕಣವ, ಇದ್ಬಿಟ್ಟು ಬಾ ಅಂತವ. ನನ್ನ ಮಾತೆ ಕೇಳಲ್ಲ ಅವಳು. ನೋಡು ನಿಮ್ಮ ಅತ್ತೆನೇ ಇದ್ಬಿಟ್ಟು ಬಾ ಅಂತವಳೆ, ನೀನು ನೋಡಿದ್ರೆ ಹಿಂಗೆ ಆಡ್ತಿದ್ದಿ. ನಮ್ಮ ಅತ್ತೆದಿರು ಒಂದಿನನೂ ಹಿಂಗೆ ಅನ್ಲಿಲ್ಲ. ಅಪ್ಪನ ಮನೆಗೆ ಒತ್ತಾರೆ ಬಂದರೆ ಸಾಕು, ಆಲೆ ಸಂದೆ ಹೊತ್ತಿಗೆ ಫೋನ್ ಬಿಡ್ತಾರೆ, ಬಾರ್ಲೇ ಎಲ್ಲಿದ್ದಿ ಅಂತವ. ನೀನು ನೋಡು ನಿಮ್ಮ ಅತ್ತೆ ಇರು ಅಂದ್ರೂ ನಿನ್ಗೆ ಇರೋಕ್ಕಾಗಲ್ಲ. ಇಲ್ಲ ಕಣಕ್ಕ, ಹೋಗ್ಬೇಕು. ಅಲ್ಲಿ ಮಾವನುವೆ ನಮ್ಮ ಮನೆಯವರು ಇಬ್ಬರನ್ನೇ ಬಿಟ್ಟು ಬಂದಿದ್ದೀವಿ. ಅವ್ರಿಗೆ ಅಡುಗೆ ಪಡುಗೆ ಏನು ಮಾಡೋದು, ಹೋಯ್ತೀನಿ. ಇನ್ನೊಂದ್ಸಲ ಯಾವಾಗಾರ ಬರ್ತೀನಿ ತಗೊಳ್ಳಿ. ಸರಿ ಕಣವ, ಆಯಿತು, ಒಳ್ಳೇದಲ್ಲಿ ಹೋಗ್ಬಿಟ್ಟು ಬಾ. ಕಣಕ್ಕ ಆಯಿತು, ಬರ್ತೀನಿ. ಬರವ ಹೋಗೋಣ, ಹೊಸಿ ಅದು ಇದು ಕುಯ್ಕ ಬರೋಣ, ಏನೇನಿದ್ದಾವೆ ತಾಡ್ತಲ್ಲಿ ನೋಡೋಣ, ಹಣ್ಣು ಕಾಯಿ ಅಲ್ಲವ ಕುಯ್ಕ ಬರೋಣ ಬರ್ರಿ. ಇದ್ಯಾಕೆ ನಮ್ಮಮ್ಮ ಒತ್ತರನೆಯ ಅತ್ತೆನೂ ಈ ನಮ್ಮ ಅಕ್ಕನೂ ಕರ್ಕೊಂಡು ಇಲ್ಲೋಯ್ತಾ ಇದ್ದಳು. ಒತ್ತರ ಹೊಂಟ್ಬಿಟ್ರಲ್ಲ ಎಲ್ಗೋ ಕಣೆ, ಇನ್ನು ಕಾಫಿ ಮಾಡಲಿಲ್ಲ, ನಾಷ್ಟ ಮಾಡಲಿಲ್ಲ, ಏನಿಲ್ಲ. ಎಲ್ಗಾರ ಹೋಗ್ಲಿ ನನಗೇನು, ನಾನು ಒಳ್ಳೆಯವಳು ಅಂತ ಪ್ರೂವ್ ಮಾಡ್ಕೊಳಕ್ಕೆ ಇದೊಂದು ಚಾನ್ಸು, ಬಿಡಬಾರ್ದು. ಅವ್ರು ಬರೋದಕ್ಕೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಕಾಫಿ ಮಾಡಿ ನಾಷ್ಟ ಮಾಡಿ ಮಡಗ್ತೀನಿ. ಬಂದು ಅಯ್ಯೋ ನಮ್ಮ ರಂಜಿತ ಎಷ್ಟು ಒಳ್ಳೆಯವಳು, ಎಷ್ಟು ಕೆಲಸ ಮಾಡ್ತಾಳೆ ಅಂತ ಅನ್ಬೇಕು. ಎಲ್ಲ ಕೆಲಸನೂ ಮಾಡಿಬಿಟ್ಟಿರ್ತೀನಿ ಅವ್ರು ಬರೋದಕ್ಕೆ. ಹೆಂಗೋ ಅತ್ತೆಗೆ ರಾತ್ರಿ ಮನೆ ಕಂಡಾಗ ಹೇಳು ಒಪ್ಪಿಸಿದ್ಕೆ ಸರಿ ಹೋಯ್ತು, ಇಲ್ಲ ಅಂದರೆ ನಮ್ಮಮ್ಮ ಅವ್ರ ಊರಿಗೆ ಕಳಿಸ್ತಿದ್ಲೇ, ಇಲ್ಲೇ ಬಿದ್ದಿರೋ ನೋಡು. ಹೆಂಗೋ ಅತ್ತೆಗೆ ಹೇಳಿ ಒಪ್ಪಿಸ್ಕೊಂಡಿದ್ದೀನಿ. ಹೋಗ್ಬಿಟ್ಟು ನಮ್ಮ ಅಕ್ಕನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಊರಿಗೆ ಹೋಗಿ ಬುದ್ಧಿ ಕಲ್ಸದ ಆಮೇಲೆ ನೋಡ್ಕೊಳ್ಳೋಣ. ಫಸ್ಟು ಮನೆ ಕೆಲಸ ಮಾಡಿ ನಾಷ್ಟ ಮಾಡೋಣ ಏನಾರ. ಅವರೆಲ್ಲ ಬರೋ ಹೊತ್ತಿಗೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ಮನೇನ ಹಂಗೆ ಪಳ ನಾವಂತ ಹೊಳಿಬೇಕು, ಹಂಗೆ ಸಿಕ್ಕಿರ್ತೀನಿ ನೋಡು. ಬಂದು ನಮ್ಮ ಅವನೇ ಶಾಕ್ ಆಗಿಬಿಡ್ಬೇಕು, ನಮ್ಮ ಮನೆಯೇ ಇದು ಅಂತವ. ಏನರಪ್ಪ ಎಲ್ಲ ಚೆನ್ನಾಗಿದ್ದೀರಾ? ನೋಡಿ ನಮ್ಮ ಅಕ್ಕ ಎಲ್ಲದರಲ್ಲೂ ನನಗೆ ಹಿಂಗೆ ಮಾಡ್ಕೊಬಂದು ಚಿಕ್ಕ ಹುಡುಗಿಯಿಂದನೂ ಯಾವುದನ್ನೂ ನಾನು ಇಷ್ಟಪಟ್ಟಿದ್ದು ನಾನು ಕೊಡಲಿಲ್ಲ. ಈಗ ನಮ್ಮ ಬಾವನ ಇಷ್ಟಪಟ್ಟೆ, ನಮ್ಮ ಅಕ್ಕನ ನೋಡೋಕೆ ಬಂದಿದ್ನಲ್ಲ ನಮ್ಮ ಬಾವ, ಆವಾಗಲೇ ಫಸ್ಟ್ ಸೈಟ್ ಆಗೋಯ್ತು ನನಗೆ ಅವ್ನು ನೋಡಿ. ನಾನು ಮದುವೆ ಆದರೆ ಇವನ್ನೇ ಅಂತವ ಡಿಸೈಡ್ ಆಗೋದೆ. ಆಗ ನೋಡಿದ್ರೆ ಅವನು ನಮ್ಮ ಅಕ್ಕ ಮದುವೆ ಮಾಡ್ಕೊಂಡ್ಳು. ಆಗ್ಲಿಂದು ಹಂಗೆ ಏನು ಚಲಾರ ಒಂದು ವಿಷಯದಲ್ಲಿ ನಂಗೆ ಬಯಸ್ಕೊಂಡೇ ಬಂದ್ಬಿಟ್ಲು ಚಿಕ್ಕ ಹುಡುಗಿಯಿಂದಲೂ. ಈಗಲೂ ಅದನ್ನೇ ಮಾಡ್ತಾಳೆ. ನಿಮ್ಗೇನಾರ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಿಗ್ತೀನಿ, ಬಾಯ್.